ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರಕೃತಿಯಲ್ಲಿ ಮನುಷ್ಯನಿಗೆ ಸಾಕಷ್ಟು ಫಲಗಳನ್ನು ನೀಡಿದೆ. ಅದರಲ್ಲಿ ಹಣ್ಣುಗಳು, ತರಕಾರಿಗಳು, ಕಾಳುಗಳು, ಕಂದಮೂಲಗಳು, ಸುಗಂಧ ದ್ರವ್ಯಗಳು ಮಾನವನಿಗೆ ಪ್ರಕೃತಿ ನೀಡಿರುವ ಅಪರೂಪವಾದ ಅಮೂಲ್ಯವಾದ ವರಗಳು. ಕಾಲಕ್ಕೆ ಅನುಗುಣವಾಗಿ ಸಿಗುವ ಹಣ್ಣುಗಳನ್ನು ತಿನ್ನುವುದು ನಮಗೆ ತಲತಲಾಂತರಗಳಿಂದ ಗೊತ್ತು. ಅನ್ನದ ಜೊತೆ ಪ್ರಕೃತಿಗೆ ಸಂಬಂಧಿಸಿದ ಹಣ್ಣುಗಳು, ತರಕಾರಿಗಳು, ಇತರೆ ದವಸ ಧಾನ್ಯಗಳು ಆಹಾರವಾಗಿ ತೆಗೆದುಕೊಂಡು ಜೀವಿಸುತ್ತಿದ್ದರೆ ಶರೀರಕ್ಕೆ ಬೇಕಾದ ಎಲ್ಲ ವಿಧವಾದ ಪೋಷಕಾಂಶಗಳು ದೊರೆಯುತ್ತವೆ. ಇದೇ ಸರಿಯಾದ ಜೀವನ ಶೈಲಿ ಎಂದು ಪ್ರಕೃತಿ ವೈದ್ಯರ ಅಭಿಪ್ರಾಯ. ಆದರೆ ವಯಸ್ಸಾಗುತ್ತಿದ್ದಂತೆ ಕೆಲವು ಅನಾರೋಗ್ಯ ಸಮಸ್ಯೆಗಳು ಉಲ್ಬಣುತ್ತವೆ. ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಒಂದೇ ಒಂದು ಔಷಧಿ ನಿವಾರಿಸುತ್ತದೆ ಎಂದರೆ ನೀವು ನಂಬುತ್ತೀರಾ? ಇದು ನಿಜವಾಗಿಯೂ ಸತ್ಯ. ಮಾನವ ಶರೀರದಲ್ಲಿ ಪ್ರಮುಖ ಪಾತ್ರ ವಹಿಸುವ ವಾತ, ಪಿತ್ತ, ಕಫ ದೋಷಗಳನ್ನು ನಿಯಂತ್ರಿಸುವ ಏಕೈಕ ಔಷಧಿ ತ್ರಿಫಲ ಚೂರ್ಣ. ಈ ಮೂರು ದೋಷಗಳನ್ನು ನಿವಾರಿಸುವ ಗುಣ ತ್ರಿಫಲಕ್ಕೆ ಇದೆ. ತ್ರಿಫಲಗಳ ಮಿಶ್ರಣ ಎಂದರೆ ನೆಲ್ಲಿಕಾಯಿ, ಕರಕ್ಕಾಯಿ ಮತ್ತು ತಾಂಡ್ರಿಕಾಯಿ ಅಥವಾ ತಾರೆಕಾಯಿ. ಇವುಗಳ ಮಿಶ್ರಣ ಚೂರ್ಣವು ಇಂದಿಗೂ ಅನೇಕ ಪ್ರಾಂತ್ಯಗಳಲ್ಲಿ ಪ್ರತಿದಿನ ಸೇವಿಸುತ್ತಾರೆ. ಈ ತ್ರಿಫಲ ಚೂರ್ಣ ಅಂದರೆ ಏನು, ಹೇಗೆ ತಯಾರಿಸುತ್ತಾರೆ, ಇದರಿಂದಾಗುವ ಲಾಭಗಳೇನು ಈಗ ತಿಳಿದುಕೊಳ್ಳೋಣ. ತ್ರಿಫಲ ಚೂರ್ಣ ಎಂದರೆ ನೆಲ್ಲಿಕಾಯಿ, ತಾಂಡ್ರಿಕಾಯಿ, ಕರಕ್ಕಾಯಿಯ ಮಿಶ್ರಣ. ಮೊದಲು ಈ ಕಾಯಿಗಳ ಗುಣಗಳನ್ನು ತಿಳಿದುಕೊಳ್ಳೋಣ. ನೆಲ್ಲಿಕಾಯಿಯಲ್ಲಿ ಟಾನಿಕ್ ಆಮ್ಲ, ಗ್ಲೂಕೋಸ್, ಪ್ರೋಟೀನ್, ಕ್ಯಾಲ್ಸಿಯಂಗಳು ಇವೆ. ನೆಲ್ಲಿಕಾಯಿಯು ಪಿತ್ತ ದೋಷವನ್ನು ಸರಿ ಮಾಡುತ್ತದೆ. ನೆಲ್ಲಿಕಾಯಿಯಲ್ಲಿ ಸಿ ವಿಟಮಿನ್ ಹೆಚ್ಚಾಗಿರುತ್ತದೆ. ಶರೀರವನ್ನು ತಂಪಾಗಿ ಇಡುತ್ತದೆ. ರಕ್ತ ಪರಿಚಲನೆಯನ್ನು ಸರಾಗ ಮಾಡುತ್ತದೆ. ಜ್ವರವನ್ನು ಕಡಿಮೆಗೊಳಿಸುತ್ತದೆ. ಹೊಟ್ಟೆಯಲ್ಲಿ ಬರುವಂತಹ ಉರಿ, ಕರುಳುಬೇನೆ, ಅಲ್ಸರ್, ಲಿವರ್ ಸಮಸ್ಯೆಗಳಿಗೆ ರಾಮಬಾಣ. ಕಿತ್ತಳೆ ಹಣ್ಣಿಗೆ ಹೋಲಿಸಿದರೆ ನೆಲ್ಲಿಕಾಯಿಯ ಸಿ ವಿಟಮಿನ್ 20 ಪಟ್ಟು ಅಧಿಕವಾಗಿರುತ್ತದೆ. ತಾಂಡ್ರಿಕಾಯಿ ಅಥವಾ ತಾರೆಕಾಯಿ ತೊಗರು ಮತ್ತು ಘಾಟು ರುಚಿಯನ್ನು ಹೊಂದಿರುತ್ತದೆ. ಇದರಲ್ಲಿ ವಿಟಮಿನ್ ಎ ಅಧಿಕವಾಗಿರುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸರಿ ಮಾಡುತ್ತದೆ. ಅಲರ್ಜಿ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ. ಕರುಳಿನಲ್ಲಿ ಸೇರಿರುವಂತಹ ಕಲ್ಮಶವನ್ನು ನಾಶ ಮಾಡುತ್ತದೆ. ಗಂಟಲಿನ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ರಕ್ತ ಪರಿಚಲನೆಯನ್ನು ಸುಗಮವಾಗಿಸುತ್ತದೆ. ಕಫ ನಿವಾರಣೆ ಮಾಡುತ್ತದೆ. ಶರೀರದಲ್ಲಿ ಅನಾವಶ್ಯಕ ಕಲ್ಮಶವನ್ನು ತೊಲಗಿಸುತ್ತದೆ. ಉಬ್ಬಸಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಿವಾರಿಸುತ್ತದೆ. ಶ್ವಾಸಕೋಶದ ಸಮಸ್ಯೆಗಳನ್ನು, ಪದೇ ಪದೇ ಬರುವಂತಹ ಕೆಮ್ಮನ್ನು ನಿವಾರಿಸುತ್ತದೆ. ಕರಕ್ಕಾಯಿಯು ತ್ರಿಫಲ ಚೂರ್ಣಗಳಲ್ಲಿ ಮುಖ್ಯವಾದ ಫಲ. ಕರಕ್ಕಾಯಿಯು ತ್ರಿಫಲ ಚೂರ್ಣಗಳಲ್ಲಿ ಮುಖ್ಯವಾದ ಫಲಗಳಲ್ಲಿ ಇದು ಒಂದು. ಬೇದಿಯನ್ನು ತಡೆಗಟ್ಟುತ್ತದೆ. ಎದೆಯ ಉರಿಯನ್ನು ತಗ್ಗಿಸುತ್ತದೆ. ಲಿವರ್ ಸರಿಯಾಗಿ ಕೆಲಸ ಮಾಡುವ ಹಾಗೆ ಮಾಡುತ್ತದೆ. ವಾತ ಸಂಬಂಧಪಟ್ಟ ಕಾಯಿಲೆಗಳನ್ನು ಹತ್ತಿರ ಸೇರಿಸುವುದಿಲ್ಲ. ಮಾಂಸಖಂಡಗಳ ತೀವ್ರ ಬಡಿತವನ್ನು ತಗ್ಗಿಸುತ್ತದೆ. ನಾಡಿ ಸಂಬಂಧ ಸಮಸ್ಯೆಗಳನ್ನು ತೊಲಗಿಸುತ್ತದೆ. ನಾಡಿಗೆ ಸ್ಥಿರತೆಯನ್ನು ನೀಡುತ್ತದೆ. ಶಾರೀರಿಕ ಬಲಹೀನತೆಗಳನ್ನು ನಿವಾರಿಸುತ್ತದೆ. ಜೀರ್ಣಕ್ರಿಯೆಯ ಭಾಗದ ಗೋಡೆಗಳನ್ನು ಬಲಗೊಳಿಸಿ ಜೀರ್ಣಕ್ರಿಯೆಯನ್ನು ಕ್ರಮಬದ್ಧವಾಗಿಸುತ್ತದೆ. ಆಹಾರದಲ್ಲಿ ಇರುವ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಬರುತ್ತದೆ. ತ್ರಿಫಲ ಚೂರ್ಣವನ್ನು ತಯಾರಿಸುವ ವಿಧಾನ: 3 ನೆಲ್ಲಿಕಾಯಿ, 2 ತಾಂಡ್ರಿಕಾಯಿ, 1 ಕರಕ್ಕಾಯಿಯನ್ನು ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಒಣಗಿದ ನಂತರ ಬೀಜಗಳನ್ನು ಬೇರ್ಪಡಿಸಿ ಮೇಲಿನ ಭಾಗವನ್ನು ಪುಡಿ ಮಾಡಿಕೊಳ್ಳಬೇಕು. ಈ ಪುಡಿಯನ್ನೇ ತ್ರಿಫಲ ಚೂರ್ಣ ಎಂದು ಕರೆಯುತ್ತಾರೆ. ಈ 3 ಮಿಶ್ರಣದಿಂದ ಇದು ಶಕ್ತಿಯುತವಾಗುತ್ತದೆ. ಬಳಸುವ ವಿಧಾನ: ಪ್ರತಿದಿನ 2 ರಿಂದ 5 ಗ್ರಾಂನಷ್ಟು ತ್ರಿಫಲ ಚೂರ್ಣವನ್ನು ಪ್ರತಿಯೊಬ್ಬರು ತೆಗೆದುಕೊಳ್ಳಬಹುದು. ರಾತ್ರಿ ಸಮಯದಲ್ಲಿ ಹಾಲು ಅಥವಾ ಜೇನುತುಪ್ಪದಲ್ಲಿ ತೆಗೆದುಕೊಳ್ಳಬೇಕು. ಅಜೀರ್ಣ ಮತ್ತು ಬೇದಿ ಸಂದರ್ಭದಲ್ಲಿ 2 ಚಮಚ ನೀರಿನಲ್ಲಿ 1 ಚಮಚ ತ್ರಿಫಲ ಚೂರ್ಣ ಬೆರೆಸಿ ಕಾಯಿಸಿ ಶೋಧಿಸಿ ಆ ಕಷಾಯಕ್ಕೆ ಸ್ವಲ್ಪ ನೀರು ಬೆರೆಸಿ ತೆಗೆದುಕೊಳ್ಳಬೇಕು. ಮಲಬದ್ಧತೆ ಇರುವಾಗ 5 ಗ್ರಾಂ ತ್ರಿಫಲ ಚೂರ್ಣವನ್ನು ಜೇನುತುಪ್ಪದಲ್ಲಿ ಉಂಡೆಯ ರೀತಿ ಮಾಡಿ ಅರ್ಧ ಗ್ಲಾಸು ಹಾಲಿನಲ್ಲಿ ಮಲಗುವ ಮುಂಚೆ ಸೇವಿಸಿದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ. 1 ಚಮಚ ತ್ರಿಫಲ ಚೂರ್ಣವನ್ನು 2 ಚಮಚ ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸಿ
ಶೋಧಿಸಿ ತಲೆಗೆ ಹಚ್ಚಿಕೊಂಡರೆ ಕೂದಲಿಗೆ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಸ್ನಾನದ ನಂತರ ತ್ರಿಫಲ ಚೂರ್ಣದ ಕಷಾಯವನ್ನು ತಲೆಯ ಮೇಲೆ ಸುರಿದುಕೊಂಡರೆ ಕೂದಲು ಕಪ್ಪಾಗಿ ಪಳಪಳನೆ ಹೊಳೆಯುತ್ತಿರುತ್ತವೆ. ಚರ್ಮ ರಕ್ಷಣೆಯಲ್ಲಿ ತ್ರಿಫಲವು ರಕ್ತವನ್ನು ಶುದ್ಧಿ ಮಾಡುತ್ತದೆ. ರಕ್ತದ ಶುದ್ಧಿಯಿಂದ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ನಿವಾರಣೆಯಾಗುತ್ತವೆ. ಎಂತಹ ಚರ್ಮ ಕಾಯಿಲೆ ಇರುವವರಿಗೂ ತ್ರಿಫಲ ಚೂರ್ಣ ಅನುಕೂಲವಾಗುತ್ತದೆ. ಚರ್ಮವನ್ನು ಕೋಮಲವಾಗಿ ಸುಂದರವಾಗಿ ಮಾಡುತ್ತದೆ. ಶರೀರದಲ್ಲಿ ಸೇರಿರುವ ವಿಷ ಪದಾರ್ಥಗಳನ್ನು ತೊಲಗಿಸುತ್ತದೆ. ಚರ್ಮದಲ್ಲಿರುವ ರಕ್ತ ಪರಿಚಲನೆಯನ್ನು ಹೆಚ್ಚಿಸಿ ಚರ್ಮವನ್ನು ಪರಿಶುದ್ಧವಾಗಿ ಇಡುತ್ತದೆ. ಒಳ್ಳೆಯ ಪೋಷಣೆ ನೀಡುತ್ತದೆ. ಚರ್ಮದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಲವರ ಚರ್ಮವು ಸೂಕ್ಷ್ಮವಾಗಿದ್ದು ಅಲರ್ಜಿಗೆ ಈಡಾಗುತ್ತಿರುತ್ತದೆ. ಈ ದೋಷವನ್ನು ತ್ರಿಫಲವು ಸರಿ ಮಾಡುತ್ತದೆ. ಸೂರ್ಯಕಿರಣಗಳಿಂದ ಆಗುವ ಹಾನಿಯನ್ನು ತ್ರಿಫಲ ನಿರೋಧಿಸುತ್ತದೆ. ತ್ರಿಫಲ ಚೂರ್ಣವನ್ನು ಕ್ರಮಬದ್ಧವಾಗಿ ತೆಗೆದುಕೊಂಡರೆ ಸ್ತ್ರೀ ಋತುವಿನ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿಯಂತ್ರಿಸುತ್ತದೆ. ಸ್ತ್ರೀಯರು ಈ ಸಮಸ್ಯೆ ಇರುವವರು ತ್ರಿಫಲ ಚೂರ್ಣವನ್ನು ಸಲಹೆ ಪಡೆದು ತೆಗೆದುಕೊಳ್ಳಬಹುದು. ಕಣ್ಣಿಗೆ ಮತ್ತು ಹೃದಯಕ್ಕೆ ಎಷ್ಟೋ ಒಳ್ಳೆಯದು ಮಾಡುತ್ತದೆ. ಜ್ಞಾಪಕ ಶಕ್ತಿಯನ್ನು ಚೆನ್ನಾಗಿ ವೃದ್ಧಿಸುತ್ತದೆ. ಯೌವನಾವಸ್ಥೆಯನ್ನು ಕಾಪಾಡುತ್ತದೆ. ಅಸಿಡಿಟಿಯನ್ನು ನಿಯಂತ್ರಿಸುತ್ತದೆ. ಹಸಿವನ್ನು ಹೆಚ್ಚು ಮಾಡುತ್ತದೆ. ಮೂತ್ರ ವಿಸರ್ಜನೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ದಾಂಪತ್ಯ ಸುಖವನ್ನು ವೃದ್ಧಿಸುತ್ತದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವುದಿಲ್ಲ. ಇದ್ದರೂ ಸಹ ಹಿಡಿತದಲ್ಲಿ ಇರುತ್ತದೆ. ಅತಿಯಾದ ತೂಕವನ್ನು ನಿಯಂತ್ರಿಸುತ್ತದೆ. ಶರೀರದಲ್ಲಿ ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗದಂತೆ ತಡೆಗಟ್ಟುತ್ತದೆ. ಕ್ಯಾನ್ಸರ್ ಕಣಗಳು ಬೆಳೆಯದಂತೆ ಕಾಪಾಡುತ್ತದೆ. ರಕ್ತದೊತ್ತಡ ಮತ್ತು ಅಲರ್ಜಿಯನ್ನು ಹಿಡಿತದಲ್ಲಿಡುತ್ತದೆ. ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸುತ್ತದೆ. HIV ನಿಯಂತ್ರಿಸುವ ಶಕ್ತಿ ಈ ತ್ರಿಫಲ ಚೂರ್ಣಕ್ಕೆ ಇದೆ ಎಂದರೆ ಆಶ್ಚರ್ಯವೇ. ಈ ರೀತಿಯಾಗಿ ತ್ರಿಫಲ ಚೂರ್ಣವು ಪ್ರತಿಯೊಂದು ಕಾಯಿಲೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಇಷ್ಟು ರೋಗಗಳನ್ನು ನಿಯಂತ್ರಿಸುವ ಶಕ್ತಿ ಇರುವ ಈ ಚೂರ್ಣವನ್ನು ಸರ್ವರೋಗ ನಿವಾರಣೆ ಎಂದು ಕರೆಯುತ್ತಾರೆ. ಆಯುರ್ವೇದದಲ್ಲಿ ನಂಬರ್ 1 ಔಷಧಿ ಇದೆ ಎಂದರೆ ಅದು ತ್ರಿಫಲ ಚೂರ್ಣವೇ. ನೀವು ಕೂಡ ತ್ರಿಫಲ ಚೂರ್ಣ ಉಪಯೋಗಿಸಿ ಅದರ ಅನುಭವವನ್ನು ಪಡೆದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ದಯಮಾಡಿ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ. ಧನ್ಯವಾದಗಳು. ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ. ಪ್ಲೀಸ್ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.